ಸಾಯಂಕಾಲ 5 ಗಂಟೆಗೆಲ್ಲ ಆಕಾಶದಲ್ಲಿ ಕಾರ್ಮೋಡ ಕವಿಯಿತು. ಸಾಯಂಕಾಲದ 5 ಗಂಟೆ ರಾತ್ರಿಯ 7 ಗಂಟೆಯಂತೆ ಬದಲಾಯಿತು. ಕಪ್ಪು ಮೋಡ ಕವಿದು ಇಡೀ ಭೂಮಿಯನ್ನೇ ಕಬಳಿಸಲು ಬರುತ್ತಿರುವಂತೆ ಅನ್ನಿಸಿತು. ಆ ಮೋಡಗಳನ್ನು ನೋಡಿದವರೆಲ್ಲ ಆಫೀಸ್ನ ಕೆಲಸಗಳನ್ನು ಅರ್ಧದಲ್ಲೇ ನಿಲ್ಲಿಸಿ ಬಸ್ ಸ್ಟಾಪ್ಗಳಿಗೆ ಓಡತೊಡಗಿದರು. ಕಾರು ಮೆಟಡೋರ್ಗಳಿದ್ದವರಿಗೆ ಚಿಂತೆ ಇಲ್ಲ. ಸ್ಕೂಟರ್ಗಳವರು ಓಡತೊಡಗಿದರು. ಇಂದು ಚಂದ್ರಕಾಂತ ಪ್ರತಿದಿನ ಇತರರು ಮುಗಿಸಿ ತನ್ನ ಬಳಿಗೆ ತಂದಿಟ್ಟಿದ್ದನ್ನು ಚೆಕ್ ಮಾಡಿ ಚೇಂಬರ್ಗೆ ಕಳಿಸಿ ಪ್ರತಿದಿನ ಮ್ಯಾನೇಜರ್ನ ಅಪ್ಪಣೆ ಇಲ್ಲದೆ ಹೊರಡುತ್ತಿರಲಿಲ್ಲ. ಇಂದು ಅವಳು ಸಹ ಮೋಡಗಳನ್ನು ನೋಡಿ ಭಯಪಟ್ಟು ಯಾರಿಗೂ ಹೇಳದೆ ತಾನು ಹೊರಟು ಹೋಗಿದ್ದಳು. ಹಿಂದಿನ ದಿನದಂತೆ ಹೇಮಂತ್ಗೆ ಹೇಳಲಿಲ್ಲ. ಹೇಮಂತ್ 5 ಗಂಟೆಗೆ ಚೇಂಬರ್ ದಾಟಿ ಬಂದಾಗ ಗೂರ್ಖನನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಅಂತೂ ಜನರನ್ನು ಭಯಭ್ರಾಂತರನ್ನಾಗಿ ಮಾಡುವ ಶಕ್ತಿ ನಿಸರ್ಗಕ್ಕೆ ಇನ್ನೂ ಇದೆ. ಅದನ್ನು ಈ ವಿಜ್ಞಾನಿಗಳಿಗೆ ಬಿಟ್ಟುಕೊಟ್ಟಿಲ್ಲ ಎಂದು ತನ್ನಲ್ಲಿ ತಾನೇ ಮೃದುವಾಗಿ ನಕ್ಕ ಹೇಮಂತ್ ತನ್ನ ಉಳಿದ ಕೆಲಸಗಳನ್ನು ನೋಡಿಕೊಂಡು ಬೀಗ ಹಾಕಿಕೊಂಡು ತನ್ನ ಕಾರಿನ ಹತ್ತಿರ ಬಂದನು. ಹೇಮಂತ್ ಕಾರನ್ನು ಸ್ಟಾರ್ಟ್ ಮಾಡಿ 2 ನಿಮಿಷಗಳಾಯಿತು. ಗುಡುಗು ಮಿಂಚುಗಳ ಆರ್ಭಟ, ಗಿಡಗಳು ಉರುಳಿ ಹೋಗುತ್ತವೆಯೇನೋ ಎನ್ನುವಂತೆ ತಮ್ಮ ಬುಡದ ಕಾಂಡಗಳನ್ನು ಗಾಳಿಗೆ ಗಟ್ಟಿಯಾಗಿ ಅಲ್ಲಾಡಿಸತೊಡಗಿದವು. ಹಣ್ಣೆಲೆಗಳು ಗಾಳಿಗೆ ಯಾವಾಗಲೂ ಮಳೆ ಬೀಳುವುದಕ್ಕೆ ಮೊದಲೇ ರಸ್ತೆಯಲ್ಲಿ ಕೆಂಪು, ಹಳದಿ, ನೀಲಿ ಹೂವುಗಳು ಎಲೆಗಳು ಸುರಿಸಿದ್ದವು. ಹೇಮಂತ್ಗೆ ರಸ್ತೆ ಕೂಡ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಅಷ್ಟು ಜೋರಾಗಿ ಮಳೆ ಸುರಿಯುತ್ತಿತ್ತು. ರೆಡ್ ಸಿಗ್ನಲ್ ಸಿಗಲೇ ಇಲ್ಲ. ಸ್ಟಾಪ್ನಲ್ಲಿ ಚಂದ್ರಕಾಂತ ಕಾಣಿಸಿದಳು. ಪಾಪ, ಆದರೂ ಅವಳಿಗೆ ಬಸ್ಸು ಸಿಗಲಿಲ್ಲವೇನೋ. ಬಹಳಷ್ಟು ಅವಸ್ಥೆ ಪಡುತ್ತಿದ್ದಳು. ಹೇಗೂ ಅವಳ ಮನೆಯು ತಾನು ಹೋಗುವ ದಾರಿಯೇ ಆಗಿದೆ. ಕರೆದರೆ ತಪ್ಪೇನೂ ಆಗುವುದಿಲ್ಲ ಎಂದು ಮುಂದಿನ ಯಾವ ಯೋಚನೆಗೂ ಅವಕಾಶ ಕೊಡದೆ ಅವಳ ಮುಂದೆ ಕಾರು ನಿಲ್ಲಿಸಿ ಗಾಜು ಇಳಿಸಿದ. ಚಂದ್ರಕಾಂತ ಬೇಗನೆ ಬನ್ನಿ ಎಂದು ಕೈ ಆಡಿಸಿ ಕೈ ಸನ್ನೆಯಿಂದ ಹತ್ತಿರಕ್ಕೆ ಕರೆದನು. ಮಳೆಯ ರಾಧಾಂತದಿಂದ ಬಸ್ಸು ಸಿಗದೆ ಮಳೆಯಲ್ಲಿ ಛತ್ರಿ ಹಿಡಿದು ಕಕ್ಕಾಬಿಕ್ಕಿಯಂತೆ ಬಂದು ಹೋಗುವ ಬಸ್ಸುಗಳನ್ನು ನೋಡುತ್ತಾ ನಿಂತಿದ್ದ ಚಂದ್ರಕಾಂತ ಅವನು ಕರೆದ ಕೂಡಲೇ ಹಿಂದೆ ಮುಂದೆ ಯೋಚಿಸದೆ ಓಡಿ ಬಂದು ಕಾರಿನ ಹಿಂಬಾಗಿಲು ತೆರೆದು ಹತ್ತಿದಳು. ಅವಳು ಕಾರು ಹತ್ತಿ ಕುಳಿತ ಕೂಡಲೇ ಕಾರನ್ನು ಮುಂದೋಡಿಸುತ್ತಾ ಸಂಭಾಷಣೆಗೆ ಇಳಿದ. ಅಬ್ಬಾ, ಈ ಮಳೆ ತುಂಬ ಜೋರಾಗಿ ಬರುವಂತೆ ಇದೆ. ಅಯ್ಯೋ ಬಿಡಿ ಸರ್, ಇದು ಯಾವ ದೊಡ್ಡ ಮಳೆ. ಇದಕ್ಕಿಂತಲೂ 100 ಪಾಲು ದೊಡ್ಡ ಮಳೆಗಳನ್ನು ನಾನು ನೋಡಿದ್ದೇನೆ. ಆಶ್ಲೇಷ ಮಳೆ ಅಂತ ಆಷಾಢ ಮಾಸದಲ್ಲಿ ಬರುತ್ತದೆ. ಅದು ಅತಿ ದೊಡ್ಡ ಮಳೆ. ಅದರಲ್ಲೂ 3ನೇ ಪಾದ 2ನೇ ಪಾದದ ಮಳೆಯೇ ಮಳೆಗಳಲ್ಲಿ ವಿಪರೀತವಾದದ್ದು. ಅದು ಎಂತೆಂಥ ನೆರೆಯನ್ನು ತರುತ್ತದೆ ಅಂತ ನಿಮಗೇನು ಗೊತ್ತು ಸರ್? ತೀರ ಪ್ರದೇಶದಲ್ಲಿ ಇಲ್ಲ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದವರಿಗೆ ಮಾತ್ರ ಗೊತ್ತು. ಬೇರೆ ಕಡೆಯವರಿಗೆ ಏನೂ ತಿಳಿಯೋಲ್ಲ ಎಂದು ಮಳೆ, ಅದರ ನಕ್ಷತ್ರಗಳು, ಪಾದಗಳ ಬಗ್ಗೆ ತನಗೆ ಮಾತ್ರ ಗೊತ್ತು ಎನ್ನುವಂತೆ ಚಂದ್ರಕಾಂತ ವಿವರಿಸಿ ಹೇಳಿದಳು. ಅವಳ ವಿವರಣೆಯನ್ನು ಕೇಳಿದ ಹೇಮಂತ್ ತುಟಿಯಂಚಿನಲ್ಲಿ ಕಿರುನಗೆ ಮೂಡಿತು. ಆದರೂ ತಾನು ನಕ್ಕರೆ ಅವಳಿಗೆ ಬೇಸರವಾಗಬಹುದೆಂದು ತಟ್ಟನೆ ನಗುವನ್ನು ಕಚ್ಚಿ ಹಿಡಿದು ಹೇಳಿದ. ನಿಜ, ನಾನು ನಿಮ್ಮ ಹಾಗೆ ನದಿ ತೀರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿಲ್ಲ. ನಿಮಗಾದರೂ ಎಲ್ಲ ಪರಿಚಯ ಇದೆ. ಎಷ್ಟೇ ಆದರೂ ನಾನು ಹೊರನಾಡಿನಲ್ಲಿ ಹುಟ್ಟಿ ಬೆಳೆದವಳು. ಅಲ್ಲಿ ಭದ್ರಾ ನದಿ ಹರಿಯುತ್ತದೆ. ನೆರೆ ಬಂದಾಗ ಅದರ ಬಗ್ಗೆ ನಮ್ಮ ತಾತ ಈ ವಿವರಣೆಯನ್ನು ಕೊಡುತ್ತಿದ್ದರು. ಆಗ ಭದ್ರೆಯನ್ನು ನೋಡಿದರೆ ಸಾಕು, ನೀವು ಮೂರ್ಛೆ ಹೋಗುತ್ತೀರಾ. ಹೇಮಂತ್ ಅವಳ ಮಾತಿಗೆ ಉತ್ತರಿಸಲಿಲ್ಲ. ಮಳೆ ನದಿಯ ಬಗ್ಗೆ ಅವಳಿಗಿರುವ ಪರಿಜ್ಞಾನವನ್ನು ನೋಡಿ ನಗಬೇಕೆನಿಸಿತು. ಆದರೂ ನಗಲಾರದಾದ. ಇದು ದೊಡ್ಡ ಮಳೆಯೇ, ಆದರೆ ಈ ಬೆಂಗಳೂರಿನಲ್ಲಿ ಜೀವ ನದಿ ಹರಿದಿಲ್ಲ. ಹಾಗಾಗಿ ಜನರಿಗೆ ಮಳೆಯ ಬಗ್ಗೆ ಅನುಭವ ಕಡಿಮೆ. ಸೋಲದೆ ಹೇಳಿದಳು. ನಿಮ್ಮ ಮಳೆಯ ಬಗೆಗಿನ ವಿವರಣೆಗೆ ನನ್ನ ಹ್ಯಾಟ್ಸ್ ಆಫ್. ನಿಮ್ಮ ಪೇರೆಂಟ್ಸ್ ಎಲ್ಲ ಎಲ್ಲಿದ್ದಾರೆ? ಹೊರನಾಡ? 1-2 ನಿಮಿಷ ಮೌನವಾಗಿ ಕಾರ್ ಡ್ರೈವ್ ಮಾಡುತ್ತಿದ್ದ ಹೇಮಂತ್ ಪ್ರಶ್ನಿಸಿದ. ನೋ, ಈಗ ಇಬ್ಬರು ಇದೇ ಊರಿನಲ್ಲಿ ಜಾಬ್ ಮಾಡುತ್ತಿದ್ದಾರೆ. ಮತ್ತೆ ನೀವು ಹೊರನಾಡು? ತುಟಿ ಅಂಚಿನಲ್ಲಿ ನಗುತ್ತಾ ಕೇಳಿದ. ನಾನು ನಮ್ಮ ತಾಯಿಯ ತಂದೆಯ ಮನೆಯಲ್ಲಿ ಬೆಳೆದೆ. ಓದು ಪೂರ್ತಿಯಾದ ನಂತರ ಕೆಲಸಕ್ಕಾಗಿ ಇಲ್ಲಿಗೆ ಬಂದೆ. ಓದಿದ್ದು ಎಲ್ಲಿ? ಎಲ್ಲ ಕಲಸದಲ್ಲಿಯೇ ಓದಿದ್ದು. ಶಾರ್ಟ್ ಹ್ಯಾಂಡ್, ಟೈಪ್, ಕಂಪ್ಯೂಟರ್ ಎಲ್ಲ ಅಲ್ಲಿಯೇ ಮುಗಿಸಿಕೊಂಡೆ. ಅವಳ ಮಾತು ಮುಗಿದಾದ ನಂತರ ಹೇಮಂತ್ ನುಡಿದ. ಚಂದ್ರಕಾಂತ, ಹೋಟೆಲ್ಗೆ ಹೋಗಿ ಬರೋಣ. ಈ ಮಳೆಯಲ್ಲಿ ಯಾಕೆ ಅಂತ ಚಂದ್ರಕಾಂತ ಸಂಕೋಚದಿಂದ ಹೇಳಿದಳು. ಈ ಜಡಿ ಮಳೆಯಲ್ಲಿ 1 ಕಪ್ ಕಾಫಿ ಕುಡಿದು 1-2 ಮೆಣಸಿನಕಾಯಿ ಬೋಂಡ ಗರಂ ಗರಂ ಅಂತ ತಿಂದರೆ ಚಳಿ ಓಡಿ ಹೋಗುತ್ತೆ. ನಿಮಗಾದರೆ ಮನೆಯಲ್ಲಿ ತಾಯಿಯವರು ಬಿಸಿ ಬಿಸಿಯಾಗಿ ಮಾಡಿಕೊಡುತ್ತಾರೆ. ನನಗೆ ಯಾರಿದ್ದಾರೆ ನೋಡಿ ಎಂದು ಬೇಕೆಂದೇ ಸುಳ್ಳನ್ನು ಆಳವಾದ ಧ್ವನಿಯಿಂದ ನೇರವಾಗಿ ನೋಡುತ್ತಾ ಹೇಳಿದ. ನಿಮ್ಮ ಪೇರೆಂಟ್ಸ್ ಯಾರೂ ಇಲ್ಲವಾ? ಮ್ಯಾರೇಜ್ ಮಾಡಿಕೊಂಡಿಲ್ಲವಾ? ಮಿಸೆಸ್ ಇಲ್ಲವಾ ಎಂದು ಕೇಳಬಹುದೆಂದು ಅನ್ನಿಸಿತು. ಇದ್ದಾರೆ. ಈಗ ಅವರು ಭೂಪಾಲ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ. ಮಧ್ಯಪ್ರದೇಶ ಎಂದು ಉಚ್ಚರಿಸಿದಳು. ಹೌದು. ಬನ್ನಿ, ಬೇರೆ ಯಾರೂ ತಪ್ಪು ತಿಳಿಯೋಲ್ಲ. 1-2 ಬಜ್ಜಿ ತಿಂದು ಕಾಫಿ ಕುಡಿದು ಹೋಗೋಣವಂತೆ. ಚಂದ್ರಕಾಂತಳ ಜೊತೆ ಮಾತಾಡುತ್ತಾ ತನ್ನ ಪರಿಚಯ ಹೇಳುವ ಸಮಯಕ್ಕಾಗಿ ಕಾದುಕೊಂಡಿದ್ದನು. ಹೋಟೆಲ್ ಶ್ರೀಕಾಂತ್ ಮುಂದೆ ಕಾರು ನಿಲ್ಲಿಸಿ ಅದೇ ಭೋರ್ಗರೆಯುವ ಮಳೆಯಲ್ಲಿ ಕಾರು ಪಾರ್ಕಿಂಗ್ ಮಾಡಿದ ಸ್ಥಳದಿಂದ ಹೋಟೆಲ್ನೊಳಗೆ ಓಡಿ ಬಂದರು. ಹೋಟೆಲ್ನ ಫ್ಯಾಮಿಲಿ ರೂಮ್ನ ಮೂಲೆ ಹಿಡಿದ ಹೇಮಂತ್, ಬನ್ನಿ ಇಲ್ಲಿಯೇ ಕೂರೋಣವಂತೆ, ಚಳಿಗೆ ಬೆಚ್ಚಗೆ ಇರುತ್ತದೆ ಎಂದನು. ಚಂದ್ರಕಾಂತ ಕೂಡ ಅವನಿಗೆ ಎದುರಾಗಿ ಕುಳಿತು ಮುದುರಿಕೊಂಡಳು. ಯಾರಾದರೂ ನೋಡಿದರೆ ತನ್ನ ಬಗ್ಗೆ ಏನೇನು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ತಮಗೆ ಪರಿಚಯ ಹಾಗೂ ಬಂಧು ವರ್ಗದವರುಗಳು ಜಾಸ್ತಿಯಾಗಿದ್ದಾರೆ. ತಾಯಿಯ ಬಗ್ಗೆ ಎಲ್ಲರಿಗೂ ಕೆಟ್ಟ ಅಭಿಪ್ರಾಯವೇ ಇದೆ. ತಾಯಿ ಮಾಡಿರುವ ಕೆಲಸವೂ ಕೆಟ್ಟದ್ದೇ ಆಗಿದೆ. ತಾಯಿಯ ಜೊತೆ ಬಂದಿರುವ ತನಗೆ ಒಳ್ಳೆಯ ಭವಿಷ್ಯವೇನೂ ಇಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ.
ಜನಗಳಿಗೆ ಒಳ್ಳೆಯ ಅಭಿಪ್ರಾಯವೂ ಇಲ್ಲ. ತಾನು ಹೇಮಂತ್ನ ಜೊತೆ ಇಲ್ಲಿಗೆ ಬಂದಿರುವುದನ್ನು ನೋಡಿದರೆ ಬೇರೊಂದು ರೀತಿಯಲ್ಲಿ ತಿಳಿಯುತ್ತಾರೆ. ಕೆಸರಿನಲ್ಲಿ ಹುಳುಗಳಲ್ಲದೆ ಬೇರೇನು ಒಳ್ಳೆಯ ಪ್ರಾಣಿ ಇರಲು ಸಾಧ್ಯ ಎಂದು ಮೂಗು ಬೇರೆಡೆಗೆ ತಿರುಗಿಸುತ್ತಾರೆ. ಅದೇ ಕೆಸರಿನಲ್ಲಿ, ಆ ನೀರಿನಲ್ಲಿ ತಾವರೆಯೊಂದು ಅರಳಿ ಲಕ್ಷ್ಮೀದೇವಿಗೆ ಆಸನವಾಗಿದೆ ಅಂತ ಯಾರೂ ತಿಳಿಯುವುದಿಲ್ಲ. ತಾವರೆ ಒಂದು ಕೆಸರಿನಲ್ಲಿದ್ದರೆ ಹುಳುಗಳು ಸಾವಿರಾರು ಇರುತ್ತದೆ. ಅನುಮಾನದಿಂದ ಇರುವವರನ್ನು ಇನ್ನೂ ಅನುಮಾನದಿಂದಲೇ ಜನ ನೋಡುತ್ತಾರೆ. ಚಂದ್ರಕಾಂತಳ ಮುಖ ದುಗುಡದಿಂದ ತುಂಬಿದ್ದರೆ ಹೇಮಂತ್ಗೆ ಹೇಗೋ ಆಯಿತು. ಯಾಕೆ ಚಂದ್ರಕಾಂತ, ನಿನ್ನ ಮನಸ್ಸಿಗೆ ಇದರಿಂದ ನೋವಾಗುವಂತಿದ್ದರೆ ಹೇಳು, ಹೋಗಿ ಬಿಡೋಣವಂತೆ. ನಿನ್ನ ಪರಿಚಯದವರು ಯಾರಾದರೂ ಇದ್ದಾರಾ? ತಡೆಯಲಾರದೆ ಕೇಳಿದ. ಹಾಗೇನೂ ಇಲ್ಲ ಬಿಡಿ, ನನಗೆ ಪರಿಚಯದವರು ಯಾರೂ ಇಲ್ಲ, ನೀವು ವರಿಯಾಗಬೇಡಿ ಎಂದು ಹೇಮಂತ್ ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ಸಮಜಾಯಿಷಿ ಹೇಳಿದಳು. ಇದೇ ಸಮಯ ಎಂದು ಊಹಿಸಿದ ಹೇಮಂತ್, ಏನಾದರೂ ಡಿಸಪಾಯಿಂಟ್ ನಿಮಗೆ ಆಗಿದೆಯಾ, ಅಥವಾ ಎಲ್ಲಿಗಾದರೂ ಹೋಗಬೇಕೆಂದುಕೊಂಡಿದ್ದರೆ ಈ ಮಳೆಯಿಂದ ಕ್ಯಾನ್ಸಲ್ ಮಾಡಿದ್ದಕ್ಕೆ ಬೇಸರನಾ ಎಂದು ಅವಳ ಮುಖವನ್ನೇ ದಿಟ್ಟಿಸಿದನು. ಅವನ ಮಾತುಗಳಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ ಚಂದ್ರಕಾಂತ ಬೆಚ್ಚು ನಗೆ ನಕ್ಕಳು. ನನಗೆ ಲೈಫ್ ಒಂದು ರೀತಿಯ ಡಿಸಪಾಯಿಂಟ್ ಆಗಿದೆ ಹೇಮಂತ್ ಎನ್ನುವಾಗ ಅವಳ ಕಂಠ ದುಃಖದಿಂದ ಉಬ್ಬಿ ಬಂದಿತು. ಹೊಸಬರೊಂದಿಗೆ ಹೇಗೆ ಹೇಳಿಕೊಳ್ಳುವುದು ಎಂಬ ಸಮಸ್ಯೆ ಬಂದಿತು. ಅಂದರೆ ಏನು, ಲವ್ ಡಿಸಪಾಯಿಂಟಾ? ಹೇಮಂತ್ ಬೇಕೆಂದೇ ಪ್ರಶ್ನಿಸಿದ. ಅದೆಲ್ಲ ತುಂಬ ಹಳೆಯ ಕತೆ ಬಿಡಿ ಸರ್. ನಿಮ್ಮ ಮನಸ್ಸನ್ನು ನಾನೇಕೆ ನೋಯಿಸಲಿ? ದೊಡ್ಡವರು ಮಾಡಿದ ತಪ್ಪನ್ನು ಸಣ್ಣವರು ಅನುಭವಿಸುತ್ತಾರಂತೆ. ಹಾಗೆಯೇ ನನ್ನ ಕತೆ. ಮನಸ್ಸಿನ ನೋವು ಕಡಿಮೆಯಾಗಬೇಕಾದರೆ ಇನ್ನೊಬ್ಬರ ಹತ್ತಿರ ಹೇಳಿದರೇನೆ ಸಮಾಧಾನ. ನನ್ನಿಂದ ಸಾಧ್ಯವಾದಷ್ಟು ಪರಿಹರಿಸುತ್ತೇನೆ ಆಶ್ವಾಸನೆ ಕೊಡುತ್ತಾ ಹೇಮಂತ್ ನುಡಿದ. ಸರ್, ಏನು ಬೇಕು? ಬೇರರ್ ಬಂದು ಕೇಳಿದ. 2 ಬಿಸಿ ಬಿಸಿ ಮಸಾಲ ದೋಸೆ, ಮೆಣಸಿನಕಾಯಿ ಬಜ್ಜಿ ಮತ್ತು ಕಾಫಿ. ನಾನು ತಪ್ಪು ಮಾಡಿದ್ದರೆ ನೀವು ಪರಿಹಾರ ಮಾಡಬಹುದು, ಆದರೆ ಬೇರೆಯವರು ಮಾಡಿದ ತಪ್ಪನ್ನು ನೀವು ಹೇಗೆ ಸರಿಪಡಿಸಲು ಸಾಧ್ಯ ಹೇಳಿ? ಗಂಟಲುಬ್ಬಿ ಬಂದು ಹೇಳಿದಳು. ಹೇಮಂತ್ ಮಾತಾಡಲಿಲ್ಲ. ಆಗಲಿ, ಅದೇನು ವಿಷಯವೋ ಇನ್ನೊಂದು ದಿನ ಕೇಳಿದರಾಯಿತು. ಈಗ ತಾನಿನ್ನೂ ಹೊಸಬ, ಅಷ್ಟೊಂದು ಒತ್ತಾಯ ಒಳ್ಳೆಯದಲ್ಲವೇನೋ ಅನಿಸಿತು. ಮೌನ ತಾಳಿದ. ಚಂದ್ರಕಾಂತಳಿಗೆ ತಾನು ಯಾವಾಗ ಆತ್ಮೀಯನೆಂದು ಅನಿಸುತ್ತೇನೆಯೋ ಆಗಲೇ ಹೇಳಲಿ, ಇಲ್ಲದಿದ್ದರೆ ಬೇಡ. ಇಷ್ಟಕ್ಕೂ ತಾನು ಮಾಡದಿರುವ ತಪ್ಪಿಗೆ ಇವಳೇಕೆ ಶಿಕ್ಷೆ ಅನುಭವಿಸಬೇಕು? ದೋಸೆ ಬಂದಿದ್ದರಿಂದ ಇಬ್ಬರೂ ಮಾತು ನಿಲ್ಲಿಸಿ ದೋಸೆ ತಿನ್ನತೊಡಗಿದರು. ಸರಿಯಾಗಿ 1 ಗಂಟೆ ಕಾಲ ಒಂದೇ ಸಮನೆ ಮಳೆಯು ಸುರಿಯುತ್ತಲೇ ಇತ್ತು. ಒಂದಿಷ್ಟೂ ಕಡಿಮೆ ಆಗಲಿಲ್ಲ. ಕಾಫಿ ನಿಧಾನವಾಗಿ ಹೇರುತ್ತಾ ಚಂದ್ರಕಾಂತ ಮೌನ ಸಹಿಸದೆ ಕೇಳಿದಳು. ಏನು ಸರ್, ನಿಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲವಾ? ತನ್ನ ಮನದಲ್ಲೇ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಇಂದು ತಡೆಯಲಾರದೆ ಪ್ರಶ್ನಿಸಿದಳು. ನಾನು ಮ್ಯಾರೇಜ್ ಮಾಡಿಕೊಂಡಿದ್ದೀನಿ ಅಂತ ಹೇಳಿದರೆ ನೀವೆಷ್ಟು ನಂಬುತ್ತೀರೋ? ನಾನು ಮ್ಯಾರೇಜ್ ಮಾಡಿಕೊಂಡಿಲ್ಲ ಅಂತ ನಾನು ನಂಬುತ್ತೇನೆ. ನಿಮ್ಮ ಉತ್ತರದ ಆಧಾರದ ಮೇಲೆ ನಾನು ಹೌದು ಅಥವಾ ಇಲ್ಲ ಅಂತ ಹೇಳುತ್ತೇನೆ ಎಂದು ಹೇಮಂತ್ ಒಗಟಾಗಿ ಹೇಳಿದ. ಕುತೂಹಲದಿಂದ ತನ್ನನ್ನು ದಿಟ್ಟಿಸಿ ನೋಡುತ್ತಿದ್ದ ಅವಳ ಕಂಗಳನ್ನು ಹುಬ್ಬೆತ್ತಿ ಪ್ರಶ್ನಿಸಿದನು. ಚಂದ್ರಕಾಂತ ಅವನ ಪ್ರಶ್ನೆಗೆ ಯಾವ ರೀತಿ ಉತ್ತರ ಹೇಳಬೇಕೋ ತಿಳಿಯದೆ ತಡಬಡಾಯಿಸಿದಳು. ಅಂದರೆ ನನಗೆ ಅರ್ಥವಾಗಲಿಲ್ಲ. ಎರಡಕ್ಕೂ ನನ್ನ ಸಮಾಧಾನ ಹೌದು ಅಂತಲೇ ಇದೆ. ಇದೇ ಉತ್ತರವನ್ನು ಎಂದಾದರೂ ನನ್ನ ವಿಷಯ ಪೂರ್ತಿಯಾಗಿ ಹೇಳಿದ ನಂತರ ಒಪ್ಪುತ್ತೀರಾ? ಬನ್ನಿ ಹೋಗೋಣವಂತೆ ಎಂದು ಕಾಫಿ ಲೋಟ ಕೆಳಗಿಟ್ಟು ಹೇಳಿದ. ಅಂದರೆ ಮ್ಯಾರೇಜ್ ಆಗಿದೆಯಾ? ಹೌದು ಚಂದ್ರಕಾಂತ ಎಂದು ಚುಟುಕಾಗಿ ಉತ್ತರಿಸಿದ ಹೇಮಂತ್. ಅದೇ ರೀತಿಯಲ್ಲಿ ಇಲ್ಲ ಅನ್ನುವ ಉತ್ತರ ಕೂಡ ಸರಿಯಾಗಿಯೇ ಇರುತ್ತದೆ. ಚಂದ್ರಕಾಂತ ಮನದಲ್ಲಿಯೇ ಗೊಣಗಿಕೊಂಡಳು. ಎಲ್ಲರೂ ಆಗಿದ್ದರೆ ಆಗಿದೆ ಅಂತ ಒಪ್ಪಿಕೊಳ್ಳುತ್ತಾರೆ, ಆಗದಿದ್ದರೆ ಆಗಿಲ್ಲ ಅಂತ ಹೇಳುತ್ತಾರೆ. ಸೆಕೆಂಡ್ ಮ್ಯಾರೇಜ್ ಆಗಿದ್ದರೂ ಇದ್ದವರು ಇರುವ ವಿಷಯ ಹೇಳುತ್ತಾರೆ. ಇವರು ಯಾವ ಬಗೆಯ ವಿಚಿತ್ರ ಮನುಷ್ಯನೋ, ಎಲ್ಲ ಒಗಟಿನಂತೆ ಮಾತಾಡುತ್ತಾನೆ. ಚಂದ್ರಕಾಂತ ನಿಧಾನವಾಗಿ ಕಾಫಿ ಕುಡಿಯುತ್ತಾ ಯೋಚಿಸುತ್ತಿದ್ದಳು. ಇವರನ್ನು ತನ್ನ ಮನೆಗೆ ಕರೆದರೆ ಹೇಗೆ ಇರುತ್ತದೆ? ತಮ್ಮ ವಿಚಿತ್ರ ಸಂಸಾರವನ್ನು ನೋಡಿ ಏನೆಂದು ಹೇಳುತ್ತಾರೆ? ಆದರೆ ತನಗೆ ಬೇರೆಯವರಂತೆ ಮೋಸದ ಉತ್ತರ ಮಾತ್ರ ಕೊಟ್ಟಿಲ್ಲ. ಅವರಾಗಿಯೇ ಹೇಳುತ್ತಾರಂತೆ. ಅದ್ಯಾವ ಸಿನಿಮಾ ಸ್ಟೋರಿಯೋ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದಳು. ಸುರಿಯುತ್ತಿದ್ದ ಮಳೆ ಸ್ವಲ್ಪವೂ ನಿಂತಿರಲಿಲ್ಲ. ಕಾರಿನ ಹತ್ತಿರಕ್ಕೆ ಇಬ್ಬರು ಚಂದ್ರಕಾಂತಳ ಕೊಡೆಯಲ್ಲಿ ತಲೆ ತೂರಿಸಿ ಬರಬೇಕಾಯಿತು. ಆದರೂ ಬಾಗಿಲು ತೆರೆದು ಹೊರ ಬರಬೇಕಾದರೆ ಪೂರ್ತಿಯಾಗಿ ಒದ್ದೆ ಮುದ್ದೆಯಾದರೂ ಹೇಮಂತ ಅವಳ ಭುಜ ಹಿಡಿದಿದ್ದರೆ ಸ್ಪರ್ಶ ಇಬ್ಬರನ್ನು ಒಂದಿಷ್ಟು ಪುಳಕಿತರನ್ನಾಗಿ ಮಾಡುತ್ತಿತ್ತು. ಮಳೆ ಜೋರಾಗಿ ಸುರಿಯುತ್ತಿದ್ದುದರಿಂದ ಒಂದು ಕೈಲಿ ಚಂದ್ರಕಾಂತಳ ಭುಜದ ಮೇಲೆ ಕೊಡೆ ಹಿಡಿದು ಕೈಯಿಟ್ಟು ಸ್ಪರ್ಶಿಸಿದನು. ಆ ಚಡಿಯಲ್ಲೂ ಚಂದ್ರಕಾಂತ ಅವನ ಸ್ಪರ್ಶದಿಂದ ಬಿಸಿ ಏರಿದಳು. ಅವರ್ಚನೀಯ ಅನುಭವ ಅವಳಿಗಾಗಿತ್ತು. ಅವಳಿಗಾದ ಆನಂದದ ಛಾಯೆ, ನಾಚಿಕೆಯನ್ನು ನೋಡಿದ ಹೇಮಂತ್ ಕೂಡ ಅದೇ ಭಾವನೆಯಲ್ಲಿ ಒಂದಾಗಿ ಹೋದ. ಚಂದ್ರಕಾಂತ ಮಾತಾಡದೆ ಧೋ ಎಂದು ಸುರಿಯುತ್ತಿದ್ದ ಮಳೆಯನ್ನೇ ಎದುರಿಗಿದ್ದ ಗ್ಲಾಸ್ನ ಮುಖಾಂತರ ನೋಡುತ್ತಿದ್ದಳು. ಹೇಮಂತ್ ಅವಳಿಗೆ ಒಂದೇ ಸಾರಿಗೆ ಬಲವಾದ ಶಾಕ್ ಕೊಟ್ಟಿದ್ದ. ಅವನ ಸ್ಪರ್ಶದ ಸವಿಯಿಂದ ಚಂದ್ರಕಾಂತ ಚೇತರಿಸಿಕೊಂಡಿರಲಿಲ್ಲ. ಇತ್ತೀಚೆಗೆ ವಿವಾಹದ ಬಗ್ಗೆ 2 ರೀತಿಯ ಹೇಳಿಕೆಗಳನ್ನು ಇವಳು 4 ಕಡೆಯಿಂದ ಚಿಂತಿಸುತ್ತಿದ್ದಳು. ಹಾಗೆಯೇ ತನ್ನ ಗತಜೀವನದ ಬಗ್ಗೆಯೂ ಚಿಂತಿಸತೊಡಗಿದಳು. ತನ್ನ ಜೀವನವೆನ್ನು ಈಗ ಆಕಾಶದಲ್ಲಿರುವ ಕಾರ್ಮೋಡಗಳಂತೆಯೇ ಮುಸುಕಿಕೊಂಡಿದೆ. ಈ ಮಳೆಯೆಲ್ಲ ಮುಗಿದ ಮೇಲೆ ಆಕಾಶ ನಿರ್ಮಲವಾಗಿ ರವಿಯೋ ಚಂದ್ರನೋ ಕಾಣಿಸುತ್ತಾರೆ. ಆದರೆ ತನ್ನ ಬಾಳಿನ ಕಾರ್ಮೋಡಗಳ ನೀರು ಕರಗಿ ಹೋದಾಗ ಯಾರು ಕಾಣಬಹುದು ಎಂದು ತನ್ನಲ್ಲಿ ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ವಿವೇಕ ಎಚ್ಚರಿಸಿತು. ನಿನ್ನನ್ನು ಇಷ್ಟಪಡುವ ವ್ಯಕ್ತಿ ಕಾಣಬಹುದು. ಅದು ಯಾರಾಗಿರಬಹುದು?
ಹೇಮಂತ್ ಆಗಿರಬಹುದೇ ಎನಿಸಿದಾಗ ಬೆಚ್ಚಿದಳು. ಛೀ, ತಾಯಿಯನ್ನು ತಾಯಿಯೆಂದು ಕರೆಯಲು ಕೂಡ ಅಸಹ್ಯವಾಗುತ್ತಿದೆ. ಹಿಂದೆ ಆಕೆಯ ಯೌವನದಲ್ಲಿ ಅತ್ಯಂತ ರೂಪವತಿಯಾಗಿದ್ದಳಂತೆ. ರೂಪ ಇಷ್ಟಿದ್ದರೇನು, ಸಮಾಜದಲ್ಲಿ ಜೀವನ ಹಾಳಾದ ನಂತರ ಮತ್ತೆ ಯಾಕಾದರೂ ಇರಬೇಕು? ಅದಕ್ಕಿಂತಲೂ ಸಾಯುವುದೇ ಒಳ್ಳೆಯದು. ತಂದೆ ಶ್ರೀನಿವಾಸ ದೇವರಂತಹ ಮನುಷ್ಯ, ಬೇರೆಯವರಿಗೆ ಕೆಡುಕನ್ನು ಬಯಸದೆ ವಿಪರೀತ ಸಹಾಯ ಮಾಡಲು ಹೋಗದಂತಹ ಮನುಷ್ಯ. ತಾನಾಯಿತು, ತನ್ನ ಕೆಲಸವಾಯಿತು, ಈಗಲೂ ಅಂಥದ್ದೇ ಮನೋಭಾವ. ಆದರೆ ತನ್ನ ದುರಾದೃಷ್ಟಕ್ಕೆ ಅವರ ಜೊತೆ ಇಲ್ಲ. ತಾಯಿಯ ಜೊತೆ ಇದ್ದು ದೊಡ್ಡವಳಾದ ದುರಾದೃಷ್ಟವಂತೆ. ಬೆಳೆದಿದ್ದು ತಾಯಿಯ ತವರು ಮನೆಯಲ್ಲಾದರೂ ಕೆಟ್ಟ ಹೆಸರು ಬಂದಿದ್ದು ತಾನು ತಾಯಿಯ ಜೊತೆ ಇದ್ದಿದ್ದರಿಂದಲೇ. ಅಜ್ಜಿ ತಾತ ಸತ್ತು ಹೋದ ಮೇಲೆ ಆಗ ತನಗೆ ಯಾವ ದಿಕ್ಕೂ ಇರಲಿಲ್ಲ. ದೇವರಂತಹ ತಂದೆಯನ್ನು ಮದುವೆಯಾದ ತಾಯಿ ರೂಪಾದೇವಿ ಹಾಯಾಗಿ ಇರಬಾರದೆ ಅವರಿಗೆ. ದೇವರು ಕೊಟ್ಟ ರೂಪ ಅವರಿಗೆ ವರವಾಗಿದ್ದರೆ ತನ್ನ ಪಾಲಿಗೆ ಶಾಪವಾಗಿದೆ. ಅಷ್ಟರಲ್ಲಿ ಹೇಮಂತನು ಮಾತು ನಿಧಾನವಾಗಿದ್ದರೂ ಗಡುಸಾಗಿ ಕೇಳಿ ಬೆಚ್ಚಿದಳು. ಮೌನ ಅಸಹನೀಯವಾಗಿ ಹೇಮಂತ್ ಮಧ್ಯೆ ಮಾತಾಡಿದ. ಮನೆಯ ಹತ್ತಿರ ಬರುತ್ತಾ ಇದ್ದುದು ಒಂದು ಕಾರಣವಾಗಿತ್ತು. ಏನು ಚಂದ್ರಕಾಂತ, ಇಷ್ಟೊಂದು ಮೌನವಾಗಿ ಬಿಟ್ಟಿರಿ ಎಂದನು. ಅವಳ ಸ್ಪರ್ಶದಿಂದ ಹೇಮಂತ್ ಉದ್ವಿಗ್ನಗೊಂಡಿದ್ದ. ಅವಳನ್ನು ನೆನಪಿಸಿಕೊಂಡು ಬಿಸಿಯಾದ. ಹಾಂ, ಏನಂದಿರಿ? ಎಚ್ಚೆತ್ತುಕೊಂಡು ಕೇಳಿದಳು. ಏನಾದರೂ ಮಾತಾಡಿ, ಮನೆ ಹತ್ತಿರವಾಯಿತು. ನಿಮಗಾದರೆ ಮನೆಯಲ್ಲಿ ಯಾರಾದರೂ ಮಾತಾಡಲು ಸಿಗಬಹುದು. ನನಗೆ ನೋಡಿ, ಈಗ ಯಾರೂ ಇಲ್ಲ. ಹೊಸ ಜಾಗವಾಗಿರೋದ್ರಿಂದ ಫ್ರೆಂಡ್ಸ್ ಯಾರೂ ಇಲ್ಲ. ಅವನ ಮಾತಿನ ಧೋರಣೆಗೆ ನಗು ಬಂತು. ಅದು ಅಲೆ ಅಲೆಯಾಗಿ ತೇಲಿ ಬಂದಿತ್ತು. ಯಾಕೆ, ನನ್ನ ಮಾತಿನಿಂದ ನಗು ಬಂದಿತಾ ಎಂದು ತನ್ನ ಕೈಯನ್ನು ಅವಳ ತೊಡೆಯ ಮೇಲಿಟ್ಟ. ಅವನ ಸ್ಪರ್ಶಕ್ಕೆ ಚಂದ್ರಕಾಂತ ನಡುಗಿದಳು. ತಕ್ಷಣ ಮೌನವಾದಳು. ಸರ್, ಇದೇ ಕ್ರಾಸ್ನಲ್ಲಿ ನಮ್ಮ ಮನೆ ಇರೋದು, ನಿಲ್ಲಿಸಿಬಿಡಿ, ಕ್ಷೀಣಿಸಿದಂತೆ ಹೇಳಿದಳು. ನನಗೆ ನಿಮ್ಮ ಮನೆ ಹೇಗಿದ್ದರೂ ಗೊತ್ತಿದೆ. ಮನೆಯ ಹತ್ತಿರದವರೆಗೂ ಡ್ರಾಪ್ ಮಾಡುತ್ತೇನೆ. ಈ ಕತ್ತಲೆಯಲ್ಲಿ ಯಾಕೆ ನಡೆದುಕೊಂಡು ಹೋಗುತ್ತೀರಾ? ಸಾಧಾರಣವೆಂಬಂತೆ ಕೇಳಿದ. ಬೇಡ ಸರ್, ನಿಮಗೆ ಯಾಕೆ ತೊಂದರೆ? ಹೋಗ್ಲಿ ಬಿಡಿ. ಯಾರಾದರೂ ಏನಾದರೂ ತಿಳಿಯುತ್ತಾರೆಂದು ನಿಮಗೆ ಭಯನಾ? ಮನಸ್ಸು ಹೋದಂತೆ ನುಡಿದ. ಹಾಗೇನೂ ಇಲ್ಲ, ಪ್ಲೀಸ್ ಎಂದಳು. ಧ್ವನಿಯಲ್ಲಿ ಬೇಡಿಕೆ ಇತ್ತು. ಇದೇನು ಆಫೀಸ್ನವರೆಗೂ ಹೋಗುವುದಿಲ್ಲ. ನಿಮ್ಮ ಭಯ ನನಗೆ ಅರ್ಥವಾಗುತ್ತದೆ ಬಿಡಿ ಎನ್ನುತ್ತಾ ಕಾರನ್ನು ಒಂದು ಪಕ್ಕದಲ್ಲಿ ನಿಲ್ಲಿಸಿದ. ಚಂದ್ರಕಾಂತ ಕಾರಿನಿಂದ ಇಳಿಯುವಾಗ ಅವಳ ಕೈಯನ್ನು ಅಮುಕುತ್ತಾ ಹೇಳಿದ. ಚಂದ್ರಕಾಂತ, ಈ ಸಂಜೆ ಇಂದು ನನಗೆ ಮೋಡಿ ಮಾಡಿದ್ದೀರಾ. ಇದನ್ನು ನಾನೆಂದೂ ಮರೆಯೋಲ್ಲ. ಆಗಾಗ ಸಿಗುತ್ತೀರಿ. ಇದು ನನ್ನ ಹೃದಯ ಮನಸ್ಸಿನ ಮಾತು. ಐ ಲವ್ ಯು ಎಂಬುದನ್ನು ಹೇಗೆ ಹೇಳಬೇಕು ಅಂತ ನನಗೆ ತೋಚುತ್ತಿಲ್ಲ. ನನ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಎಂದು ಒಂದು ಕ್ಷಣ ಅವಳನ್ನೇ ನೋಡುತ್ತಾ ಹೇಳಿದ. ಚಂದ್ರಕಾಂತ ಅನಿರೀಕ್ಷಿತವಾದ ಮಾತುಗಳಿಗೆ ಆ ನೋಟಕ್ಕೆ ಪುಳಕಿತಳಾಗಿ ಕೆಂಪೇರಿದಳು. ವಾ, ಸುಂದರ ಲೋಕ ಎನಿಸಿ ಮುಖವನ್ನು ಅರಳಿಸಿದಳು. ಸುವಾಸನೆ ಆಗ ತಾನೇ ಅರಳಿ ಮುಖದ ತುಂಬ ಹರಡಿತು. ಚಂದ್ರಕಾಂತ, ಈ ಪ್ರಶ್ನೆಗೆ ನೀವು ನಾನು ಹೇಳುವ ವಿಷಯದ ನಂತರ ಕೇಳಿ ನಿಧಾನವಾಗಿ ಉತ್ತರಿಸಬಹುದು. ಇಲ್ಲಾಂದರೆ ನಿಮ್ಮ ಇಷ್ಟ, ಹೇಳಲಾರದೆ ಹೇಳಿದ. ಆದರೆ ಅವಳಿಗೆ ಅವನ ಮಾತುಗಳೊಂದು ಕೇಳಿಸುತ್ತಿರಲಿಲ್ಲ. ತನ್ನ ಕೈಗಳನ್ನು ಹಿಡಿದಿದ್ದ ಹೇಮಂತ್ಗೆ ಕೈಯನ್ನು ತನ್ನ ಕೆನ್ನೆಗೆ ತಾಗಿಸಿಕೊಂಡು ಕನಸಿನ ಲೋಕದಲ್ಲಿ ತೇಲುತ್ತಾ ಹೇಳಿದಳು. ಇದೇ ಮಾತುಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ನಾವಿಬ್ಬರು ಎರಡು ನದಿಗಳು, ಸಂಗಮ ಸ್ಥಾನ ಎಲ್ಲಿಂತ ಗೊತ್ತಿಲ್ಲ ಎಂದು ಸರ್ರನೆ ಜಾರಿ ಬಾಗಿಲು ಹಾಕಿ ಕತ್ತಲೆಯಲ್ಲಿ ಮರೆಯಾದಳು. ಚಂದ್ರಕಾಂತಳ ವರ್ತನೆ ಮಾತು ಕೇಳಿದ ಹೇಮಂತ್ಗೆ ಮಿಂಚು ಹೊಡೆದಂತೆ ಆಯಿತು. ವಾ, ನನ್ನ ಪ್ರೇಮಕ್ಕೆ ಚಂದ್ರಕಾಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾಳೆ. ತಾನು ಅದಕ್ಕೆ ಸರಿಯಾಗಿ ಮುನ್ನಡೆಯಬೇಕು. ಈಗ ಹೇಮಂತ್ ಆಕಾಶದಲ್ಲಿ ತೇಲಾಡುತ್ತಿದ್ದ. ಕುಮುದಾಳ ನೆನಪು ಒಂದಿಷ್ಟು ಬರಲಿಲ್ಲ. ಈ 6 ತಿಂಗಳಿನಲ್ಲಿ ಕುಮುದಾಳ ನೆನಪು ಒಂದಿಷ್ಟು ನೆನಪಿಸಿಕೊಳ್ಳದ ಕ್ಷಣವೆಂದರೆ ಇದೆ. ಸಿಳ್ಳೆಯಲ್ಲಿ ಹಾಡು ಹಾಡುತ್ತಾ ಕಾರನ್ನು ನಿಧಾನವಾಗಿ ಡ್ರೈವ್ ಮಾಡುತ್ತಾ ಮನೆಯ ಮುಂದೆ ನಿಲ್ಲಿಸಿದ. ರಾತ್ರಿ ಹಾಸಿಗೆಯಲ್ಲಿ ಮಲಗಿದಾಗ ಅವನಿಗೆ ಎಂದೂ ಅನುಭವಿಸಿದ ಸುಖಾನುಭೂತಿಯುಂಟು ಮಾಡಿತು. ಈ ರೀತಿಯ ಸ್ಪರ್ಶದಿಂದಾದ ಅನುಭವ ಕುಮುದಾಳ ಪಕ್ಕ ಯಾವಾಗ ಇದ್ದಾಗಲೂ ಆಗಿರಲಿಲ್ಲ. ಕುಮುದಾಳ ಜೊತೆ ಮಾತುಕತೆ, ತಾಂಬೂಲ ಬದಲಾವಣೆಯಾದ ನಂತರ ತಿಂಗಳಿಗೆ 3-4 ಸಾರಿ ಅವಳೊಂದಿಗೆ ತಿರುಗಾಡಲು ಹೋಗುತ್ತಿದ್ದೆ. ಇದು ಒಂದು ರೀತಿಯಲ್ಲಿ ಹಿರಿಯರು ಸೇರಿ ನಿಶ್ಚಯಿಸಿದ ಮದುವೆ. ಅವಳ ಕೈಯನ್ನು ಒಮ್ಮೆ ಹಿಡಿದರೂ ತಕ್ಷಣ ಬಿಡಿಸಿಕೊಳ್ಳುತ್ತಿದ್ದಳು. ಕಾರಣ ತಿಳಿಯಲಿಲ್ಲ. ಅವಳಿಗೆ ತುಂಬ ಸಂಕೋಚವೆಂದು ಊಹಿಸಿದೆ. ಆದರೆ ತನಗೂ ಕೂಡ ಇಷ್ಟೊಂದು ಸಂತೋಷ, ರೋಮಾಂಚನವಾಗಿರಲಿಲ್ಲ. ಇಂದು ಚಂದ್ರಕಾಂತ ತನ್ನ ಪ್ರೇಮಕ್ಕೆ ಓಗೂಡುತ್ತಾಳೆಂಬ ಭಾವನೆಯೇ ತನ್ನನ್ನು ಹೀಗೆ ಬದಲಾಯಿಸಿರಬೇಕು. ಕುಮುದಾಳಿಗೂ ಚಂದ್ರಕಾಂತಳಿಗೂ ಇರುವ ವ್ಯತ್ಯಾಸವೇನಿದೆ? ಚಂದ್ರಕಾಂತಳಿಗೂ ತನ್ನ ಕದ್ದು ಮುಚ್ಚಾಲೆಯಾಟವೇ ರೋಮಾಂಚನವಾಗಿದೆ ಎಂಬ ಮನಸ್ಸಿನ ಮಾತಿಗೆ ಹೇಮಂತ್ ಉತ್ತರ ಕೊಡಲಿಲ್ಲ. ನಿಜವಿದ್ದರೂ ಇರಬಹುದು. ದಿಂಬಿಗೆ ತಲೆಯಾನಿಸಿ ಬಿಸಿ ಉಸಿರು ಬಿಡತೊಡಗಿದ. ಕುಮುದಾಳಿಗೆ ತನ್ನಲ್ಲಿ ಯಾವ ಭಾವನೆಯೂ ಇರುವುದರಿಂದ ತನಗೂ ಇಲ್ಲದಂತೆ ಆಗಿತ್ತು. ನಿಜ, ಸಂಗಾತಿಯ ವರ್ತನೆಯು ಪ್ರೇಮದಲ್ಲಿ ಉಲ್ಲಾಸ ತರುತ್ತದೆಯಂತೆ. ತನ್ನ ಸ್ಪರ್ಶದಿಂದ, ಸನಿಹದಿಂದ ಚಂದ್ರಕಾಂತಳಿಗೂ ಇದೇ ರೀತಿಯ ಅನುಭವವಾಗಿರಬಹುದು. ಅವಳನ್ನು ನೋಡಿದರೆ ಹಾಗೆಯೇ ಅನ್ನಿಸಿತು. ತಾವಿಬ್ಬರೂ ಪರಸ್ಪರ ಒಬ್ಬರಿಗೊಬ್ಬರು ಆಕರ್ಷಿತರಾಗಿದ್ದೇವೆ. ಇಲ್ಲದಿದ್ದರೆ ತನಗೆ ಈ ರೀತಿಯ ಅನುಭವವಾಗುತ್ತಿರಲಿಲ್ಲ. ಆದರೆ ಕುಮುದ ಇದಕ್ಕೆ ಪೂರ್ತಿಯಾಗಿ ವಿರುದ್ಧ. ಒಮ್ಮೆ ನಾನು ಐಸ್ ಕ್ರೀಮ್ ಕೊಡುವಾಗ ಕೈ ಹಿಡಿದಿದ್ದೆ. ಆಗ ಇದು ಮಾಮೂಲು ಎನ್ನುವಂತೆ ರಕ್ತ ತಣ್ಣಗಾಗಿರುವಂತೆ ನಿರ್ಲಿಪ್ತಳಾಗಿರುತ್ತಿದ್ದಳು. ಬಿಸಿ ರಕ್ತದ ಹೊಸ ಪ್ರಾಯದಲ್ಲಿ, ಪ್ರಣಯದಲ್ಲಿ ಅವಳು ಅದು ಹೇಗೆ ಇರಬೇಕು? ಒಂದಿಷ್ಟು ಉತ್ಸಾಹವಿಲ್ಲ. ಯಾರದ್ದೋ ಒತ್ತಾಯದ ಕಾಟಾಚಾರಕ್ಕೆ ಮದುವೆಗೆ ಒಪ್ಪಿಕೊಂಡಂತೆ ಇರುತ್ತಿದ್ದಳು.
ಅದು ನಿಜಾಂಶ ತಿಳಿಯಲು ಒಂದೆರಡು ದಿನಗಳೇ ಸಾಕಾಯಿತು. 19ರ ಬಿಸಿ ರಕ್ತದ ಯೌವನದಲ್ಲಿರುವ ಯುವತಿ. ಅವಳಿಗೂ ನಾನು ಹೊಸಬ. ತನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದರಿಂದ ಪ್ರಣಯ ಜೀವನದ ಬಗ್ಗೆ ಏನೂ ತಿಳಿಯದವಳೆಂದು ಊಹಿಸಿದೆ. ಅದನ್ನು ಸುಳ್ಳಾಗಿಸಿದಳು. ಅಂದರೆ ಅದರಲ್ಲಿ ತಾನೇ ಹೊಸಬ ಎಂದು ಹೇಮಂತ್ ತನ್ನನ್ನು ತಾನೇ ಹಳಿದುಕೊಂಡನು. ಕುಮುದ, ಬಾ, ಇಲ್ಲಿಯೇ ಕೂರೋಣ, ಜನನೂ ಜಾಸ್ತಿ ಇಲ್ಲ ಎಂದು ಸಣ್ಣ ಪಾರ್ಕ್ನ ಮೂಲೆಯಲ್ಲಿ ಮರದ ಕೆಳಗೆ ಕೂರುತ್ತಾ ಹೇಳಿದೆ. ಮದುವೆ ನಿಶ್ಚಯವಾದ ನಂತರ ಅದೇ ಮೊದಲು ಸಾರಿ ನಾನು ಅವಳ ಜೊತೆ ತಿರುಗಾಡಲು ಬಂದಿದ್ದೆ. ಅನಂತರ ಇನ್ನೆರಡು ಬಾರಿ ತಿರುಗಾಡಿದರೆ ಹೆಚ್ಚು. ಕುಮುದ ಮಾತಾಡದೆ ಕುಳಿತಳು. ಕುಮುದ, ನಿನಗೆ ಏನು ಇಷ್ಟ ಅಂತ ಹೇಳು, ನಿನ್ನ ಬರ್ತ್ಡೇಗೆ ಏನು ಕೊಡಿಸಲಿ ಎಂದು ಅವಳ ಹತ್ತಿರ ಕುಳಿತು ಕೈ ಹಿಡಿದು ಕೇಳಿದ. ನನಗೆ ಯಾವ ಆಸೆಯೂ ಇಲ್ಲ ಅಂತ ಮೊನ್ನೆ ನೀವು ಫೋನ್ ಮಾಡಿದಾಗ ಹೇಳಿದೆನಷ್ಟೇ. ಈಗ ಇದಕ್ಕೆಲ್ಲ ಹಣ ವೇಸ್ಟ್ ಮಾಡೋದು ಯಾಕೆ ಎಂದು ತುಂಬ ಹಣ ಉಳಿತಾಯ ಮಾಡುವವಳಂತೆ ಹೇಳಿದಳು. ಹುಚ್ಚಿ ಅಂದರೆ ನೀನೆ. ನನಗೇನು ಸಂಪಾದನೆ ಕಡಿಮೆ ಇಲ್ಲ. ಕುಮುದ, ನನ್ನ ಹೆಂಡತಿಯಾಗುವವಳ ಬರ್ತ್ಡೇಗೆ ಕನಿಷ್ಠ ಗಿಫ್ಟ್ ಕೊಡುವಷ್ಟಾದರೂ ಇದೆ. ಗ್ರ್ಯಾಂಡ್ ಚೂಡಿದಾರ ತೆಗೆದುಕೋತೀಯಾ, ಇಲ್ಲ ಕೈಗೆ ಎವರ್ಗ್ರೀನ್ ಥರ ರಿಂಗ್ ಮಾಡಿಸ್ಕೋತೀಯಾ? ನಿಮಗೆ ಯಾವುದು ಇಷ್ಟವಾದರೆ ಅದನ್ನೇ ತನ್ನಿರಿ, ನೆಲವನ್ನು ಕಡ್ಡಿಯಿಂದ ಕೆರೆಯುತ್ತಾ ಕುಮುದ ಹೇಳಿದಳು. ಸಾಮಾನ್ಯವಾಗಿ ಅವಳು ನನ್ನ ಮುಖವನ್ನೇ ನೋಡಿರಲಿಲ್ಲ. ಯಾವಾಗಲೂ ತಲೆ ತಗ್ಗಿಸಿ ಕೂರುವುದು, ಇಲ್ಲ ರಸ್ತೆಯ ಎರಡೂ ಕಡೆ ನೋಡುವುದರಲ್ಲಿ ಮಗ್ನಳಾಗಿರುತ್ತಿದ್ದಳು. ಸಾರಿ, ಒಂದೇ ಒಂದು ನಿಮಿಷ, ಇಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಅಲ್ಲಿ ಟಾಯ್ಲೆಟ್ಗೆ ಹೋಗಿ ಬರುತ್ತೇನೆ ಎಂದು ತನ್ನ ಉತ್ತರಕ್ಕೂ ಕಾಯದೆ ಸರಸರನೆ ಹೊರಟೆ ಹೋದಳು. ಕುಮುದ, ಕುಮುದ, ಇರು ಎಂದು ನಾನು ಹೇಳುವಷ್ಟರಲ್ಲಿ ರಸ್ತೆಯ ಅಂಚಿನ ಪಾರ್ಕ್ನಲ್ಲಿ ಕುಳಿತಿದ್ದ ಅವಳು ಇನ್ನೊಂದು ಕಡೆಗೆ ಹೋಗಿದ್ದಳು. ಹಸಿರು ದೀಪ ಬಂದಿದ್ದರಿಂದ ವೆಹಿಕಲ್ಸ್ ಜೋರಾಗಿ ಬರತೊಡಗಿದವು. ನನಗೆ ಹೋಗಲಾಗಲಿಲ್ಲ. ಇನ್ನೇನೂ ಮಾತಾಡಲಾರದೆ ಹಿಂದಿರುಗಿ ಬಂದು ಬೆಂಚಿನ ಮೇಲೆ ಬಂದು ಕುಳಿತೆ. ಕುಮುದಳ ಬರುವನ್ನು ಮುಳ್ಳಿನ ಮೇಲೆ ಕುಳಿತಂತೆ ಚಡಪಡಿಸುತ್ತಿದ್ದೆ. ಅವಳು ಹೋಗಿ 1 ಗಂಟೆಯ ನಂತರ ಬಂದಳು. ಅವಳ ಮುಖ ಕಂಗಳು ಒದ್ದೆಯಾದಂತೆ ಆಗಿ ಒಂದು ರೀತಿಯಾಗಿದ್ದಳು. ಕುಮುದ, ಯಾಕೆ ಇಷ್ಟು ಸಮಯ ಮಾಡಿದೆ? ನೀನು ಬರದಿದ್ದರಿಂದ ನನಗೆ ಗಾಬರಿಯಾಯಿತು. ಕಾದು ಕಾದು ಸಾಕಾಗಿದೆ. ಬಾ, ಟೈಮ್ ಆಗಿದೆ, ಹೋಗೋಣವಂತೆ ಎಂದು ಬೈಕ್ ಹೊರಡಿಸಿದೆ. ಕುಮುದಾಗಾಗಿ ಕಾದ ಅಸಹನೆ ದೇಹದಾದ್ಯಂತ ಹರಡಿಕೊಂಡಿತ್ತು. ಜೋರು ಮಾಡಲು ಪತ್ನಿ ಇನ್ನೂ ಆಗಿಲ್ಲ. ಹೆಚ್ಚು ಧ್ವನಿ ಮಾಡಿ ಮಾತಾಡಿದರೆ ಹುಡುಗ ಚಿತ್ರಹಿಂಸೆ ಮಾಡುತ್ತಾನೆಂತ ಮದುವೆ ತಪ್ಪಿಯೂ ಹೋಗಬಹುದು ಎಂದು ಏನೂ ಮಾತನಾಡಲಾರದೆ ಹೋಗಿದ್ದೆ. ಬೈಕನ್ನು ಟ್ರಾಫಿಕ್ ಸಿಗ್ನಲ್ ಬಂದಾಗ ಒಂದು ಕಡೆ ನಿಲ್ಲಿಸಿದಾಗ ನನ್ನ ಪಕ್ಕದ ಮನೆಯ ಹುಡುಗನು ನಿಂತ. ವಿಶ್ ಮಾಡಿದನು. ಹಾಯ್ ಹೇಮಂತ್, ಚೆನ್ನಾಗಿದ್ದೀರಾ ಎಂದು ಸಂಭ್ರಮಾಶ್ಚರ್ಯದಿಂದ ಕಣ್ಣು ಅರಳಿಸಿ ಕೇಳಿದ. ಅವನ ಗಮನ ನನ್ನ ಹಿಂದೆ ಕುಳಿತಿದ್ದ ಕುಮುದಳ ಮೇಲೆ ಇತ್ತು. ಹಾಯ್ ಉದಯ್, ಬನ್ನಿ ಮನೆಗೆ ಹೋಗೋಣವಂತೆ, ಇಂದು ಭಾನುವಾರ ರಜಾ. ನಾನು ಮನೆಗೆ ಬರುವಂತೆ ಅವನನ್ನು ಆಹ್ವಾನಿಸಿದೆ. ಆಯಿತು, ನಿಮ್ಮ ತಾಯಿಯ ಹತ್ತಿರ ಸ್ವಲ್ಪ ಮಾತಾಡಬೇಕಿದೆ ಎಂದು ನಮ್ಮ ಮನೆಗೆ ಬರಲು ಒಪ್ಪಿಕೊಂಡ. ಇವಳನ್ನು ಅವರ ಮನೆಗೆ ಬಿಟ್ಟು ಬರುತ್ತೇನೆ, ನೀವು ಮನೆಗೆ ಬನ್ನಿ ಎಂದು ನಾನು ಕುಮುದಾಳನ್ನು ಅವಳ ಮನೆಗೆ ತಲುಪಿಸಿ ನಾನು ಮನೆಗೆ ಬರುವ ವೇಳೆಗಾಗಲೇ ಉದಯ ನಮ್ಮ ಮನೆಗೆ ಬಂದಿದ್ದ. ಹೇಮಂತ್, ನಿಮ್ಮ ಜೊತೆ ಇದ್ದಳಲ್ಲ ಅವಳು? ಓ ಸಾರಿ ಉದಯ್, ನನಗೆ ಮ್ಯಾರೇಜ್ ಸೆಟ್ಲ್ ಆಗಿದೆ. ಈ ವಿಷಯ ನೀವೆಲ್ಲ ಕಾಶಿ ಟೂರ್ ಹೋಗಿದ್ದರಿಂದ ಹೇಳಲಾಗಲಿಲ್ಲ. ಅವಳೇ ನನ್ನ ವುಡ್ ಬಿ ಕುಮುದ, ಫಸ್ಟ್ ಇಯರ್ ಡಿಗ್ರಿ ಓದುತ್ತಿದ್ದಾಳೆ. ಈ ವಿಷಯದಲ್ಲಿ ಆಶ್ಚರ್ಯದಿಂದ ಕೇಳಿದ ಉದಯ್, ಏನು ಮ್ಯಾರೇಜ್ ಸೆಟ್ಲ್ ಆಯಿತಾ? ಅವಳ ಹೆಸರು ಕುಮುದ ಅಂತನಾ? ಉದಯ್, ಅವಳು ನಿನಗೂ ಪರಿಚಯ ಇದ್ದಾಳಾ? ಅದೇನೂ ಇಲ್ಲ ಹೇಮಂತ್, ನಾನು ನಿನ್ನ ಮೀಟ್ ಮಾಡೋಕ್ಕೆ 10 ನಿಮಿಷದ ಹಿಂದೆ ನನ್ನ ಫ್ರೆಂಡ್ ಪಕ್ಕದ ಮನೆಯಿಂದ ಹೊರಗೆ ಬಂದಳು. ಆದರೆ ಆಗ ಇವಳೇ ನಿನ್ನ ಹೆಂಡತಿ ಅಂತ ಗೊತ್ತಿರಲಿಲ್ಲ. ಅದು ಅವಳ ಫ್ರೆಂಡ್ ಮನೆ ಇರಬಹುದು. ಸ್ವಲ್ಪ ಅರ್ಜೆಂಟ್ ಅಂತ ಹೋಗಿದ್ದಳು. ಆ ರೂಮ್ನಲ್ಲಿ ಲೇಡೀಸ್ ಯಾರೂ ಇಲ್ಲ. ನಾನು ತುಂಬ ದಿನದಿಂದ ಅಲ್ಲಿಗೆ ಹೋಗುತ್ತಿದ್ದೇನೆ. ಆ ರೂಮ್ನಲ್ಲಿ ಐರನ್ ಗಾಡಿ ಇಟ್ಟುಕೊಂಡವನೊಬ್ಬ ಇದ್ದಾನೆ ಎಂದು ಉದಯ್ ಯಾವುದೋ ಅನುಮಾನದಿಂದ ಹೇಳಿದ. ಸರಿ ಬಿಡು, ನೀನು ಬಂದ ವಿಷಯ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಕಾಫಿ ಬಂತು. ಕಾಫಿ ಕುಡಿದ ಉದಯ್ ಹೇಳಿದ, ಹೇಮಂತ್, ನನಗಂತೂ ಇದರಲ್ಲಿ ಅನುಮಾನ ಇದೆ. ನಿನ್ನ ಒಳ್ಳೆಯತನಕ್ಕೆ ಹೇಳುತ್ತಿದ್ದೇನೆ. ಅವಳ ಬಗ್ಗೆ ಸರಿಯಾಗಿ ವಿಚಾರಿಸಿ ಮ್ಯಾರೇಜ್ ಆಗು. ಈ ಉದಯನಿಗೂ ತಿಳಿಯದಂತೆ ಅಲ್ಲಿ ಅವನ ತಂಗಿ ಇರಬಹುದು. ಅವಳು ಇವಳು ಫ್ರೆಂಡ್ಸ್ ಯಾಕಾಗಿರಬಾರದು? ಆಗಲಿ ಉದಯ್, ನಮಗೆ ತೀರಾ ಹತ್ತಿರದವರೇ ಹೇಳಿದ್ದಾರೆ ಹುಡುಗಿ ತುಂಬ ಒಳ್ಳೆಯವಳು ಅಂತ. ಹಾಗಾಗಿ ನಿನ್ನ ಅನುಮಾನದಲ್ಲಿ ನಿಜವಿಲ್ಲ ಎಂದಿದೆ. ಸರಿ ಬಿಡಿ ಹೇಮಂತ್, ನಿಮಗೆ ಅಷ್ಟೊಂದು ಗ್ಯಾರಂಟಿ ಇದ್ದರೆ ನಾನೇನು ಹೇಳಲಿ? ಮುಂದಿನ ವಾರ ನಮ್ಮ ಪಿಂಟಿ ಗೊತ್ತಿದೆಯಲ್ಲವಾ, ಅವನ ಬರ್ತ್ಡೇ ಇದೆ. ಖಂಡಿತ ಎಲ್ಲರೂ ಬನ್ನಿ ಅಂತ ನಮ್ಮ ತಾಯಿ ಹೇಳಿದ್ದಾರೆ. ಎಲ್ಲರೂ ಖಂಡಿತ ಬರಬೇಕು, ನಾನು ಬರ್ತೀನಿ ಎಂದಿದ್ದ. ಆ ಘಟನೆ ನಡೆದು ತುಂಬ ದಿನವಾಯಿತು. ನನ್ನಂಥ ಮೂರ್ಖ ಶಿಖಾಮಣಿ ಬೇರೆ ಯಾರೂ ಇಲ್ಲ. ಅವಳನ್ನು ಟೆಸ್ಟ್ ಮಾಡಬೇಕೆಂದು ಉದಯ್ ಹೇಳಿದರು. ನಾನು ಅದಕ್ಕೆ ಕಿವಿಗೊಡದೆ ಉದಾಸೀನನಾಗಿಬಿಟ್ಟೆ. ಅದರ ಪರಿಣಾಮದ ಬಾಣ ನೇರವಾಗಿ ನನ್ನ ಬದುಕಿಗೆ ಚುಚ್ಚಿಕೊಂಡಿತು. ಹೃದಯ ಮನಸ್ಸನ್ನು ತೂತು ಮಾಡಿ ನರಗಳಲ್ಲಿ ಹರಿಯಬೇಕಾದ ರಕ್ತವನ್ನು ಬೇರೆಡೆಗೆ ಹರಿಸತೊಡಗಿತು. ತನ್ನ ಜೀವನವನ್ನು ತಲೆಕೆಳಗು ಮಾಡಿತು. ಎಂಥ ಅವಮಾನ! ಆಗಿನ ಒಂದೊಂದೇ ನೆನಪಿನ ಸುರುಳಿಗಳು ಬಿಚ್ಚುತ್ತಿದ್ದವು. ಈ ವಿಷಯ ಒಂದು ರೀತಿಯಲ್ಲಿ ನನಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿತ್ತು. ಎಲ್ಲದರಲ್ಲಿಯೂ ಸರಿ ಸಮಾನ ಬೇಕೆನ್ನುವ ಮಹಿಳೆ ಈ ವಿಷಯದಲ್ಲಿಯೂ ಪುರುಷರಿಗೇನೂ ಕಡಿಮೆ ಇಲ್ಲದಂತೆ ವರ್ತಿಸುತ್ತಾರೆಂದು ಕುಮುದ ತೋರಿಸಿಕೊಟ್ಟಳು. ಹಾಸಿಗೆಯಲ್ಲಿ ಮಲಗಿ ಕುಮುದಾಳ ನೆನಪಿನಿಂದ ಹೊರಳಾಡುತ್ತಿದ್ದ ಹೇಮಂತ್ಗೆ ಬೇಗನೆ ನಿದ್ದೆ ಬರಲಿಲ್ಲ. ಕುಮುದಾಳೊಂದಿಗೆ ಆದ ಅನುಭವಗಳಿಗೂ ಈಗ ಚಂದ್ರಕಾಂತಳ ಜೊತೆಗೆ ಅನುಭವಕ್ಕೂ ಹೋಲಿಕೆಯನ್ನು ವ್ಯತ್ಯಾಸವನ್ನು ನೆನಪಿಸಿಕೊಳ್ಳುತ್ತಿದ್ದ. ಕುಮುದಾಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಬಾಯ್ ಫ್ರೆಂಡ್ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತಾರೆ. ಆದರೆ ಕುಮುದಾಳಿಗೆ ಬಾಯ್ ಫ್ರೆಂಡ್ ವಿತ್ ಲವ್ವರ್.
ಗಂಡನಿಂದ ಪಡೆಯಬಹುದಾದ ಎಲ್ಲ ಹೊಸ ರೋಮಾಂಚನ ಅನುಭವಗಳನ್ನು ಅವಳು ನನ್ನ ಜೊತೆ ವಿವಾಹದ ತಾಂಬೂಲ ಬದಲಾವಣೆಗಿಂತಲೂ ಮುಂಚೆಯೇ ಆಗಿರಬಹುದು. ಅದಕ್ಕೆ ಅವಳು ತನ್ನ ಸಂಪರ್ಕದಿಂದ ಯಾವ ಅನುಭವವನ್ನು ಪಡೆದಂತೆ ಇರಲಿಲ್ಲ. ನನ್ನೊಂದಿಗೆ ವಿವಾಹ ಮಾಡಿಕೊಂಡು ಅವನನ್ನು ವಿವಾಹ ಮಾಡಿಕೊಳ್ಳದೆಯೇ ಇಬ್ಬರ ಜೊತೆಯೂ ಇದ್ದು ಸುಖಪಡುವ ಕೆಟ್ಟ ಯೋಚನೆ ಅವಳಿಗಿರಬಹುದು. ಆದರೆ ಇಂದು ತಾನು ಚಂದ್ರಕಾಂತಳ ಕೈ ಹಿಡಿದಾಗ ಆ ಸ್ಪರ್ಶದಿಂದ ರೋಮಾಂಚನಗೊಂಡೆ. ಅವಳಿಗೂ ಯಾರೂ ಪ್ರಿಯತಮನಿದ್ದಂತೆ ಇಲ್ಲ. ಇದ್ದಿದ್ದರೆ ನನ್ನ ಸ್ಪರ್ಶವು ಅವಳಿಗೆ ಮಾಮೂಲಾಗಿದ್ದು ಅವಳ ಮುಖ ಕೆಂದಾವರಿಯಂತೆ ಅರಳುತ್ತಿರಲಿಲ್ಲ. ಚಂದ್ರಕಾಂತಳನ್ನು ಅವಳ ಮನೆಯ ತನಕ ಬರುತ್ತೇನೆಂದರೆ ಅವಳೇಕೆ ಬೇಡ ಅಂತ ಹೇಳಿದಳು? ತಾಯಿ ತಂದೆ ಇದ್ದಾರೆ. ಅವರು ಸಂಪ್ರದಾಯಸ್ಥ ಕುಟುಂಬದವರಾಗಿದ್ದು ಏನಾದರೂ ಆಕ್ಷೇಪಿಸುತ್ತಾರೆಂಬ ಭಯದಿಂದ ನಿರಾಕರಿಸಿದಳ. ನೆರೆಹೊರೆಯವರು ನೋಡಿದರೆ ಏನಾದರೂ ಹೇಳಬಹುದೆಂದೇ ಬೇಡ ಅಂತ ನಿರಾಕರಿಸಿದಳ. ಅವಳನ್ನು ತಾನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದೇನೆ. ಅವಳು ಯಾವ ಕುಲದವಳೇ ಆಗಿರಲಿ, ಬಡವರೇ ಆಗಿರಲಿ, ತನಗೆ ಇಷ್ಟವಾಗಿದ್ದರಿಂದ ವಿವಾಹವಾಗುತ್ತೇನೆ. ಅವಳ ಮನಸ್ಸು ತಿಳಿದುಕೊಂಡು ಮುಂದುವರಿಯಬೇಕು. ತಾನೇನೋ ಇಂದು ಮನಸ್ಸು ತೆರೆದು ಬಾಯಿಯಲ್ಲಿ ಹೇಳಿದ್ದಾಗಿದೆ ಎಂದು ಹಾಗೆ ತಾನೇ ಹೇಳಿಕೊಳ್ಳುತ್ತಾ ಮಲಗುವಾಗ ಗಂಟೆ 12 ಆಗಿತ್ತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.